ಇವತ್ತಿನ ರೆಸಿಪಿ ಮಾಡ್ತಾರಣ, ಚೆನ್ನಾಗಿ ತಿಂತಾರಣ. ಇಷ್ಟೊಂದೆಲ್ಲ ಐಟಮ್ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಡೋ ರೆಸಿಪಿ, ಆಲ್ ಟೈಮ್ ಫೇವರೇಟ್ ರೆಸಿಪಿ. ನಮ್ದೇ ಶೈಲಿಯಲ್ಲಿ ತುಂಬಾ ಸಿಂಪಲ್ ಆಗಿ ಅನೇಕ ಮಾಡ್ತಿದ್ದೀವಿ. ಮೊಟ್ಟೆ, ಈಗ ಇದನ್ನ ಬೀಟ್ ಮಾಡ್ಕೊಂತ ಇದ್ದೀನಿ. ಮಹೇಶ, ನಾನು ನಿಂಗೊಂದು ಪ್ರಶ್ನೆ ಕೇಳಲ್ಲ? ಪಕ್ಕ ಆನ್ಸರ್ ಹೇಳ್ತೀಯ ತಾನೆ? ರಾಷ್ಟ್ರ ಪಕ್ಷಿ ಯಾವುದು? ನಾಟಿ ಕೋಳಿ. ಅಲ್ಲ 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 ಅಲ್ಲ, ಬಾತ್ಕೋಳಿ ಇರ್ಬೋದು. ಅಲ್ಲ ಅಲ್ಲ ಅಲ್ಲ, ಕಾಗೆ ಇರ್ಬೋದು. ಸಕ್ರೆ. ಸಕ್ಕರೆ ಹಾಕ್ತಾ ಇದ್ದೀನಿ. ಮೇಕೆ ಎಣ್ಣೆ, ವನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ. ಶುದ್ಧ ಹಸುವಿನ ಹಾಲು, ಮೈದಾ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಇನ್ನೊಂದು ಕಪ್ ಮೈದಾ, ಮಹೇಶ ಚಕ ಚಕ ಅಂತ ಹೋಗ್ಬಿಟ್ಟು ಪಟ ಪಟ ಅಂತ ಕೇಕ್ ತಗೊಂಬರೋ. ಬಟರ್ ಪೇಪರ್ ತಗೊಂಬರೋ. ಎಣ್ಣೆ ಕೊಡ್ರಿ, ಎಣ್ಣೆ. ಪಟ್ ಪಟ್ ಎಣ್ಣೆ. ವೆನಿಗರ್, ಎಣ್ಣೆ ಕೊಡು. ಇದನ್ನ ಈಗ ಎಲ್ಲಾನು ಬೀಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಇಷ್ಟು ಬಂದ್ರೆ ಸಾಕು. ಈಗ ಇದನ್ನ ಕೇಕ್ ಟ್ರೇಗೆ ಉಯ್ಕೊಳ್ಳೋಣ. ಇದಕ್ಕಾಗಲೇ ನಾವು ಎಣ್ಣೆ ಹಾಕಿ ಬಟರ್ ಪೇಪರ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗಲೇ ಇಷ್ಟೊಂದು ಚೆನ್ನಾಗದೆ, ಇನ್ನು ಬೇಸ್ ತಿಂತಾರೆ, ಇನ್ನು ಎಷ್ಟು ಚೆನ್ನಾಗಿರ್ತದೋ. ಅದಕ್ಕೆ ಅಲ್ವೇನೋ ಮಾಡ್ತಾ ತಡಿಯೋ. ಈಗ ಇದನ್ನ ಬೇಕ್ ಮಾಡ್ಕೊಂಡ್ ಬರೋಣ. ಪಾತ್ರೆ ತಗೊಂಡ್ ಬಾ. ಈ ಪಾತ್ರೆ ಒಳಗಡೆ ಮಣ್ಣ ಹಾಕಿದೀವಿ. ಈ ಮಣ್ಣ ಬಿಸಿ ಮಾಡಿದೀವಿ ಒಂದು 5 ನಿಮಿಷ. ಇದ್ರೊಳಕ್ಕೆ ಕೇಕ್ ಮಿಕ್ಸರ್ನ ಇಕ್ಕೋಣ. ಇದನ್ನ ಒಂದು 50 ನಿಮಿಷ ಬೇಕಿರೋಣ.
ನೋಡಿದ್ರಲ್ಲ ಎಷ್ಟು ನೀಟಾಗಿ ಸಾಫ್ಟ್ ಆಗಿ ಬಂದಿದೆ. ಇದನ್ನ ಈಗ ಡ್ರೆಸ್ಸಿಂಗ್ ಮಾಡಿ ರೆಡಿ ಮಾಡೋಣ. ನೋಡಿದ್ರಲ್ಲ ಒಂಚೂರು ಚಾಕಿಗೆ ಅಂಟ ಇಲ್ಲ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹನಿ ಕೇಕ್ ಎಷ್ಟು ಸ್ಪಾಂಜ್ ಆಗಿ ಸ್ಮೂತ್ ಆಗಿ ಎಷ್ಟು ಕ್ಲೀನಾಗಿ ಬಂದಿದೆ. ಇದ್ರ ಕಲರ್ಫುಲ್ ಎಲ್ಲ ಎಷ್ಟು ಕ್ಲೀನಾಗಿ ಬಂದಿದೆ. ಎಷ್ಟು ಸಾಫ್ಟ್ ಆಗಿ ಬಂದೈತೆ. ಇವಾಗ ಕೇಕ್ ಮೇಕೆ ಜಾಮ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಬೌಲ್ ಇರೋ ಈಗ ಈ ಬೌಲ್ಗೆ 3-4 ಸ್ಪೂನ್ ಅಷ್ಟು ಜಾಮ್ನ ಹಾಕೋತಾ ಇದ್ದೀನಿ. ಈಗ ಇದನ್ನ ಬೀಟ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಇಷ್ಟ ಆದ್ರೆ ಸಾಕು. ಇಷ್ಟ ಹಾಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನ ಈ ಕೇಕು ಸಂಪಾಗಿ ಬರಲಿ ಅಂತ ಒಂದು ಲೇಯರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಲೆವೆಲ್ ಆಗಿ ಬಂದಿದೆ. ಇದನ್ನ ಈಗ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಒಳಗೆ ನೀರು ಹಾಕಿ ಚೆನ್ನಾಗಿ ಕಲರ್ ಬರೋವರೆಗೂ ಚೆನ್ನಾಗಿ ಕುದಿಸಿ ಇಡ್ತೀವಿ. ಇವಾಗ ತಣ್ಣಗಾಗಿದೆ. ಜೇನು ತುಪ್ಪ ಹಾಕೊಂತ ಇದೀವಿ. ಈಗ ಇಲ್ಲಿರೋ ಕೇಕ್ ಪೀಸ್ಗಳನ್ನ ಇದ್ರಲ್ಲಿ ಗಜ್ಜಿದ್ರೆ ಪರ್ಫೆಕ್ಟ್ ಆಗಿ ಹನಿ ಕೇಕ್ ರೆಡಿ ಆಗುತ್ತೆ. ಮಹೇಶ, ಏನೋ ದುಡ್ಡು ಕೊಡಕತ್ತ ಇದೆಯಂತೆ. ನನ್ನ ತಮ್ಮನ ಗಾಡಿ ಕೊಡ್ಸಕ್ಕಣ. ಯಾವ ಗಾಡಿನೋ? ಅದೇನೋ ಪೆಟ್ರೋಲ್ ಕದನ ಜಾಸ್ತಿ ಹೊಡ್ಬಿಟ್ಟೈತೆ ಅಂತ ಕಣ. ಅದಕ್ಕೆ ಎತ್ತಿನ ಗಾಡಿ ಕೊಡ್ತಿದ್ದೀನಿ. ಎತ್ತಿನ ಗಾಡಿನ ದುಡ್ಡೆಷ್ಟು ಕೊಡಕತ್ತಿ? ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಈಗ ಕ್ರೀಮ್ ಇಂದ ಡೆಕೋರೇಟ್ ಮಾಡ್ಕೊತೀನಿ.
ನೋಡಿದ್ರಲ್ಲ ಅದಕ್ಕೆ ಕೇಕ್ ಬಂದಿದೆ. ಇದನ್ನ ನೋಡ್ತಾ ಇದ್ರೆ ಬಾಯಲ್ಲಿ ನೀರಂತೂ ಖಂಡಿತ. ಈ ರೆಸಿಪಿ ನಿಮಗೆ ಸಿಂಪಲ್ ಆಗಿ ಟೇಸ್ಟಿಯಾಗಿ ತೋರಿಸ್ಕೊಟ್ಟಿದ್ದೀವಿ. ಈ ರೆಸಿಪಿನ ನಿಮ್ಮ ಮನೇಲಿ ಎಲ್ಲರೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಸಖತ್ತಾಗಿ ಬಂದೈತೆ. ಆಹಾ ಮೆತ್ತಗೈತೆ. ಆಹಾ ತಿಂದ್ರೆ ಆಹಾ. ಸಖತ್ತಾಗಿರ್ಬೋದು. ನೋಡ್ಬೇಕು ತಿಂದಿ. ಸೂಪರ್ ಆಗೈತೆ. ಸೂಪರ್ ಸೂಪರ್ ಆಗೈತೆ. ಚಿಂದಿ ಐತೆ. ನೋಡಿದ್ರಲ್ಲ ಅದಕ್ಕೆ ಕೇಕ್ ಬಂದಿದೆ ಅಂತ. ಈ ರೆಸಿಪಿ ನೋಡ್ತಾ ಇದ್ರೆ ಬಾಯಲ್ಲಂತೂ ನೀರು ಬರೋದಂತೂ ಖಂಡಿತ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ.